ಬೆಡ್ ಬಾತ್. ಬಾತ್ ಎಂದರೆ ಸ್ನಾನ ಮಾಡುವುದು. ಬೆಡ್ ಬಾತ್ ನೀಡುವುದು ರೋಗಿಯ ದೈನಂದಿನ ಆರೈಕೆಯ ಒಂದು ಭಾಗವಾಗಿದೆ. ಇದು ಕೇವಲ ದೈಹಿಕ ಸದೃಢತೆಯನ್ನು ಕಾಪಾಡುವುದಲ್ಲದೆ ಮಾನಸಿಕವಾಗಿಯೂ ಉಲ್ಲಾಸವನ್ನು ನೀಡುತ್ತದೆ. ಬಾತ್ನಲ್ಲಿ ಸಾಮಾನ್ಯವಾಗಿ 2 ವಿಧಗಳಿವೆ: ಸ್ವಚ್ಛತೆಗಾಗಿ ಕ್ಲೆನ್ಸಿಂಗ್ ಬಾತ್ ಮತ್ತು ಚಿಕಿತ್ಸೆಗಾಗಿ ಥೆರಾಪ್ಯೂಟಿಕ್ ಬಾತ್. ಕ್ಲೆನ್ಸಿಂಗ್ ಬಾತ್ ಸ್ನಾನ, ಶವರ್ ಅಥವಾ ಟಬ್ ಬಾತ್. ಯಾವ ರೋಗಿಗೆ ಓಡಾಡಲು ಸಾಧ್ಯವಾಗುತ್ತದೆಯೋ ಅವರು ಸ್ವತಃ ಸ್ನಾನ ಮಾಡಬಹುದು ಅಥವಾ ಕುರ್ಚಿ ಅಥವಾ ಟಬ್ನಲ್ಲಿ ಕುಳಿತು ಸಹ ಸ್ನಾನ ಮಾಡಬಹುದು. ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಅಂತಹ ರೋಗಿಗಳ ಅವಶ್ಯಕತೆಗೆ ಅನುಸಾರವಾಗಿ ಸಹಾಯ ಮಾಡುತ್ತಾರೆ. ಸೆಲ್ಫ್ ಹೆಲ್ಪ್ ಸ್ವಯಂ ಸಹಾಯ. ಕೆಲವು ರೋಗಿಗಳು ಹಾಸಿಗೆಯಲ್ಲಿಯೇ ಇದ್ದರೂ ಸ್ವತಃ ಸ್ನಾನ ಮಾಡಬಹುದು. ಅಂತಹ ರೋಗಿಗಳಿಗೆ ಸ್ನಾನಕ್ಕೆ ಬೇಕಾದ ಎಲ್ಲಾ ವಸ್ತುಗಳನ್ನು ಒದಗಿಸಬೇಕಾಗುತ್ತದೆ. ತಮ್ಮ ಕೈಗಳು ತಲುಪಲು ಸಾಧ್ಯವಾಗದ ಭಾಗವನ್ನು ಸ್ವಚ್ಛಗೊಳಿಸಲು ಅವರಿಗೆ ಸಹಾಯ ಮಾಡಬೇಕು. ಬೆನ್ನು, ಕಾಲುಗಳು, ಪಾದ ಮತ್ತು ಪೆರಿನಿಯಂ ಎಂದರೆ ಗುಪ್ತ ಅಂಗ. ಬೆಡ್ ಬಾತ್ ಹಾಸಿಗೆಯಲ್ಲಿ ಮಲಗಿರುವ ರೋಗಿಯನ್ನು ಶುಚಿಗೊಳಿಸುವ ಕ್ರಿಯೆಯನ್ನು ಬೆಡ್ ಬಾತ್ ಎಂದು ಕರೆಯಲಾಗುತ್ತದೆ. ಪಾರ್ಷಿಯಲ್ ಬಾತ್ ಭಾಗಶಃ ಸ್ನಾನ. ವೈದ್ಯರ ಸೂಚನೆಯ ಪ್ರಕಾರ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ರೋಗಿಯ ಮುಖ, ಕೈಗಳು ಮತ್ತು ಪೆರಿನಿಯಂ ಅನ್ನು ಸ್ವಚ್ಛಗೊಳಿಸುತ್ತಾರೆ. ಇದರಿಂದ ದುರ್ಗಂಧ ಅಥವಾ ಅಸ್ವಸ್ಥತೆ ದೂರವಾಗುತ್ತದೆ. ಇದನ್ನು ಪಾರ್ಷಿಯಲ್ ಬಾತ್ ಎಂದು ಕರೆಯಲಾಗುತ್ತದೆ. ಥೆರಾಪ್ಯೂಟಿಕ್ ಬಾತ್ ಚಿಕಿತ್ಸಕ ಸ್ನಾನ. ಥೆರಾಪ್ಯೂಟಿಕ್ ಬಾತ್ಗಾಗಿ ವೈದ್ಯರ ಪ್ರಿಸ್ಕ್ರಿಪ್ಷನ್ ಅಗತ್ಯವಿದೆ. ಇದರಲ್ಲಿ ನೀರಿನ ತಾಪಮಾನ, ಅದಕ್ಕೆ ಸೇರಿಸಬೇಕಾದ ಔಷಧ ಮತ್ತು ಶರೀರದ ಯಾವ ನಿರ್ದಿಷ್ಟ ಭಾಗಕ್ಕೆ ಥೆರಾಪ್ಯೂಟಿಕ್ ಬಾತ್ ಅಗತ್ಯವಿದೆ ಎಂದು ವೈದ್ಯರು ಸೂಚಿಸುತ್ತಾರೆ. ಹಾಟ್ ಅಥವಾ ವಾರ್ಮ್ ಬಾತ್. ಟಬ್ನಲ್ಲಿ ಬಿಸಿ ಅಥವಾ ಉಗುರು ಬೆಚ್ಚಗಿನ ನೀರನ್ನು ಬಳಸಿ ಈ ಬಾತನ್ನು ನೀಡಲಾಗುತ್ತದೆ. ಈ ಬಾತ್ ಸ್ನಾಯುವಿನ ಒತ್ತಡ, ಉಳುಕು ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೂಲ್ ಅಥವಾ ಕೋಲ್ಡ್ ಬಾತ್. ಈ ಬಾತನ್ನು ಟಬ್ನಲ್ಲಿ ತಣ್ಣೀರು ಬಳಸಿ ನೀಡಲಾಗುತ್ತದೆ. ದೇಹದ ಯಾವುದಾದರೂ ಭಾಗದಲ್ಲಿ ಉಳುಕು ಇದ್ದರೆ ಅಥವಾ ದೇಹದ ಉಷ್ಣತೆಯನ್ನು ನಿಯಂತ್ರಿಸಬೇಕಾದರೆ ಈ ಬಾತನ್ನು ನೀಡಲಾಗುತ್ತದೆ. ಸೋಕ್ ಬಾತ್. ಸೋಕ್ ಬಾತ್ ಒಂದು ನಿರ್ದಿಷ್ಟ ಭಾಗಕ್ಕೆ ಸೀಮಿತವಾಗಿದೆ ಅಥವಾ ಕೆಲವೊಮ್ಮೆ ಇದನ್ನು ಸಂಪೂರ್ಣ ದೇಹಕ್ಕೆ ನೀಡಲಾಗುತ್ತದೆ. ಇದರಲ್ಲಿ ಔಷಧೀಯ ನೀರನ್ನು ಬಳಸಲಾಗುತ್ತದೆ. ಊತ, ನೋವುಗಳಂತಹ ಲಕ್ಷಣಗಳಿದ್ದರೆ ಅಥವಾ ಡೆಡ್ ಸ್ಕಿನ್, ಸತ್ತ ಚರ್ಮವನ್ನು ತೆಗೆದುಹಾಕಲು ಈ ಬಾತನ್ನು ನೀಡಲಾಗುತ್ತದೆ. ಸಿಡ್ಸ್ ಬಾತ್ ಗುದದ್ವಾರ ಮತ್ತು ಪೆರಿನಿಯಂನ ಊತವನ್ನು ಕಡಿಮೆ ಮಾಡಲು ಹಾಗೂ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಸಿಡ್ಸ್ ಬಾತ್ ಅನ್ನು ನೀಡಲಾಗುತ್ತದೆ. ಟಬ್ ನೀರಿಗೆ ಔಷಧಿ ಸೇರಿಸಿ ಸಿಡ್ಸ್ ಬಾತ್ ನೀಡಲಾಗುತ್ತದೆ. ಉದ್ದೇಶ: ಚರ್ಮದ ಸ್ವಚ್ಛತೆ ಕಾಪಾಡಿಕೊಳ್ಳುವುದು, ರೋಗಿಗೆ ಆರಾಮದಾಯಕ ಮತ್ತು ತಾಜಾತನದ ಅನುಭವ ನೀಡುವುದು, ರಕ್ತ ಸಂಚಾರ ಸುಧಾರಿಸುವುದು ಮತ್ತು ಸ್ನಾಯುಗಳಿಗೆ ಆರಾಮದಾಯಕವಾಗಿಸುವುದು. ಊತ: ಚರ್ಮದ ಮೇಲೆ ಕೆಂಪಾಗುವುದು, ರೆಡ್ನೆಸ್, ಮೂಗೇಟುಗಳು, ಚರ್ಮದಲ್ಲಿ ಯಾವುದೇ ಬಣ್ಣ ಬದಲಾವಣೆ, ದದ್ದುಗಳು ಮತ್ತು ಬೆಡ್ಸೋರ್ಗಳನ್ನು ಪರಿಶೀಲಿಸಿ. ರೋಗಿಗೆ ಮಾನಸಿಕ ತೃಪ್ತಿಯನ್ನು ನೀಡುವುದು ಮತ್ತು ಬೆಡ್ಸೋರ್ನಿಂದ ಅವರನ್ನು ರಕ್ಷಿಸುವುದು.